ನೋಡ್ರಿ ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಮಧ್ಯದಲ್ಲಿ ಒಂದ್ಸತಿ ತೆಗೆದು ಈ ಥರ ನೋಡ್ರಿ ಎಲ್ಲ ಈ ಥರ ಬಿಟ್ಕೊತ ಇದ್ದೀವಿ. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಇದನ್ನ. ಹಾಯ್ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಏನಂತ ಅಂದ್ರೆ ಒಂದು ನಾನ್ ವೆಜ್ ರೆಸಿಪಿ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ಅದು ಏನ್ ರೆಸಿಪಿ ಮಾಡ್ತಾ ಇದ್ದಾರೆ, ಹೆಂಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಗೈಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಮ್ಮ ಏನ್ ಮಾಡ್ತಾ ಇದ್ದೀರಾ? ಚಿಕನ್ ಮಸಾಲ ಸಾರು. ಚಿಕನ್ ಮಸಾಲ ಸಾರು ಮಾಡ್ತಾ ಇದ್ದಾರೆ ಗೈಸ್ ನಮ್ಮ ಮನೆಯಲ್ಲಿ. ಚಿಕನ್ ಮಸಾಲ ಸಾಂಬಾರು ಮಾಡ್ತಾ ಇದ್ದೀನಿ. ಫಸ್ಟು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊತೀನಿ ಅಷ್ಟೇ, ಒಂದೇ ಸ್ಪೂನು ಇದ್ದೀನಿ. ಚಿಕನ್ ಇಲ್ಲಿ ಇಟ್ಕೊಂಡಿದ್ದೀನಿ, ಕಸ್ತೂರಿ ಮೆಥಿ ಇಟ್ಕೊಂಡಿದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಇಷ್ಟು ಹಸಿ ಮಸಾಲ. ಇದು ರುಬ್ಬಿಟ್ಟು ಚಿಕನ್ ಒಗ್ಗರಣೆ ಹಾಕ್ಬಿಡ್ತೀನಿ ಫಸ್ಟು. ಇದು ಹಳ್ಳಿ ಕಡೆ ಮಾಡ್ತಾ ಇದ್ದೀನಿ ಸಾಂಬಾರು, ಅಂದರೆ ನಮ್ಮ ಅಜ್ಜಿಯವ್ರು ಮಾಡ್ತಿದ್ವಿ ಸಾಂಬಾರು. ನಾನು ಈಗಲೂ ಹಿಂಗೆ ಮಾಡೋದು ಸಾಂಬಾರನ್ನ. ನೋಡ್ರಿ ಇವಾಗ ರುಬ್ಬಿಟ್ಟು ಒಗ್ಗರಣೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ 3 ಹಾಕೊಂಡು ರುಬ್ಕೊಂತ ಇದ್ದೀನಿ ಇವಾಗ. ಹಸಿ ಮಸಾಲ ಸ್ವಲ್ಪ ಒಂಚೂರು ನೀರು ಹಾಕೊಬೇಕು ಅಷ್ಟೇ, ಸ್ವಲ್ಪ ನೀರು. ಪೇಸ್ಟ್ ಆಗ್ಬೇಕಲ್ವ ಅದು. ಆಗೈತೆ ನೋಡ್ರಿ, ಇದು ಪೇಸ್ಟ್ ಆಗೈತೆ. ಹಿಂಗ್ ಪೇಸ್ಟ್ ಆಗೋವರೆಗೂ ರುಬ್ಕೊಳ್ಳಿ. ಅದು ಎಕ್ಸ್ಲೇಟರ್ ಗಾಡಿದು ಅಲ್ವಾ? ಬಮ್ ಅಂತ ಪೇಸ್ಟ್ ಆಗೋವರೆಗೂ ರುಬ್ಬಿರೋದು. ಈ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡಲ್ಲ, ಅದು ಹಾಕ್ತಾ ಇದ್ದೀನಿ. ಸ್ವಲ್ಪ ಒಂದೇ ಒಂದು ಚಿಟಿಕೆ ಅರಿಶಿನ. ಚಿಕನ್ ಅಲ್ವಾ, ಜಾಸ್ತಿ ಹೀಟ್ ಆಗಬಾರ್ದು. ಒಂದಿಷ್ಟೇ ಕಸ್ತೂರಿ ಮೆಥಿ. ಅಷ್ಟೇ ಎಲ್ಲ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಎಲ್ಲ ಮಿಕ್ಸ್ ಹಸಿ ಸ್ಮೆಲ್ಲೆಲ್ಲ ಬಿಟ್ಟಾಗ ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ತಪ್ಪಲೆಯಿಂದ ಹಿಂಗೆ ಬಿಟ್ಕೊಬಿಡುತ್ತೆ ಅದು. ಇಲ್ಲಿ ಈ ಥರ ನೋಡ್ರಿ, ಈ ಥರ ಕೇಸರಿ ಭಾತ್ ಥರ ಈ ಥರ ಬಿಟ್ಕೊಬಿಡುತ್ತೆ ನೋಡ್ರಿ. ಇಲ್ಲಿ ಇವಾಗ ಆ ಥರ ಬಿಟ್ಕೊಂಡ್ಮೇಲೆ ಚಿಕನ್ ತೊಳ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಚಿಕನ್ ಹಾಕೋದು. ಇದು ಮೂಳೆ ಕೋಳಿ, ಅದೇ ಪಾರಂ ಕೋಳಿ ಬರುತ್ತಲ್ಲ, ಪಾರಂ ಕೋಳಿ ಸಾರು. ಪಾರಂ ಕೋಳಿ ಸಾರು ಈ ಥರ ಮಾಡ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡ್ರಿ ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ನೋಡ್ರಿ ಎಲ್ಲ ನೀಟಾಗಿ. ಎಲ್ಲ ನೀಟಾಗಿ ನೋಡ್ರಿ, ಉಪ್ಪು, ಅರಿಶಿನ, ಮಸಾಲೆ ಎಲ್ಲ ಚಿಕನ್ ಇಳ್ಕೋಬೇಕು ಈ ಥರ. ಈ ಥರ ಇದು ನಾವು ತಗೊಂಡಿರೋದು ಒಂದೂವರೆ ಕೆ ಜಿ ಚಿಕನ್. 1.5 kg ಚಿಕನ್ಗೆ ಇಷ್ಟು ಮಸಾಲ ನೋಡಿ. ಈ ಥರ ಮಿಕ್ಸ್ ಮಾಡಿದ್ದೀನಲ್ವಾ, ಅದು ಚೆನ್ನಾಗಿ ಎಲ್ಲ ಕುದಿಸ್ಕೊಬೇಕು. ಇದನ್ನ ಉಪ್ಪು ಎಲ್ಲ ಹಿಡಿದು ಇದ್ರೊಳಗಡೆ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿದು ಈ ಚಿಕನ್ ನೀರು ಬಿಟ್ಕೊಂಡ್ಬಿಡುತ್ತೆ. ಇವಾಗ ಚಿಕನ್ ನೀರು ಬಿಟ್ಕೊಂಡ್ಮೇಲೆ ನಾವು ಮಸಾಲೆ ಹಾಕಿ ಕ್ಯಾಪ್ ಹಾಕೋದು. ಈಗ ಒಟ್ನಲ್ಲಿ ಒಂದು ಅರ್ಧ ಬೇಯ್ಬೇಕಿದು. ಮಸಾಲೆ ಎಲ್ಲ ಇಟ್ಕೊಳ್ಳೋವರೆಗೂ ನೀಟಾಗಿ ಬೇಯಿಸ್ಕೊಬೇಕು. ಇದನ್ನ ಒಟ್ನಲ್ಲಿ ಒಂದು 10 ನಿಮಿಷ ಬೇಯ್ಬೇಕು. ಕ್ಯಾಪ್ ಮುಚ್ತೀನಿ ನೋಡ್ರಿ, ಕ್ಯಾಪ್ ಹಾಕಲ್ಲ, ಸುಮ್ಮನೆ ಇಷ್ಟು ನೀರು ಬಿಟ್ಕೊಳತ್ತಲ್ಲ ಚಿಕನ್ನು. ನೀರ್ ಮೇಲೆ ಹಾಕ್ಬಾರ್ದು, ಆ ನೀರ್ ಬಿಟ್ಕೊಳ್ಳೋದ್ರಲ್ಲೇನೆ ಇದ್ ಮಾಡ್ಬೇಕು. 10 ನಿಮಿಷ ಬಿಡ್ಬೇಕಾ? ಮಧ್ಯದಲ್ಲಿ ಒಂದ್ಸತಿ ತೆಗ್ದು ಈ ತರ ನೋಡ್ರಿ ಎಲ್ಲ ಈ ತರ ಬಿಟ್ಕೊಂತ ಇದ್ ನೋಡ್ರಿ. ಹಿಂಗೆ ಎಲ್ಲ ನೀಟಾಗೆ ತಿರುಗ್ಬಿಡ್ಬೇಕು. ಎಲ್ಲ ಈ ತರ ಮಿಕ್ಸ್ ಮಾಡಿ ಇನ್ನೊಂದ್ಸತಿ ನೋಡ್ರಿ, ಅದೇ ನೀರು ಬಿಟ್ಕೊತಾ ಐತೆ. ಹಂಗೆ ಮತ್ತೆ ಮುಚ್ಬಿಡ್ಬೇಕು. ಹಂಗೆ ಮುಚ್ಬಿಡ್ತೀನಿ. ಇದು ಮಧ್ಯದಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ. ಈರುಳ್ಳಿ ಈ ಕಡೆ ಬಾ. ಆ ಮಧ್ಯದಲ್ಲಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಮಸಾಲೆಗೆ ನೋಡ್ರಿ 2 ಈರುಳ್ಳಿ ತಗೊಂಡಿದ್ದೀನಿ. 2 ಈರುಳ್ಳಿ, ಇಷ್ಟೇ ಶುಂಠಿ ಅದಕ್ಕೆ ಹಾಕಿದ್ದೀನಲ್ಲ, ಅದಕ್ಕೆ ಇಷ್ಟು ಶುಂಠಿ ಸುಮ್ಮನೆ ಅಷ್ಟು ಜಜ್ಜಿಬಿಟ್ಟು ಹಾಕೊಳ್ತೀನಿ. ಇಷ್ಟು ಜಜ್ಜಿಬಿಟ್ಟು ಹಾಕಿದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ನೋಡ್ರಿ, ಇಷ್ಟು ಒಂದೇ ಪೀಸ್ ಚಕ್ಕೆ, 3 ಲವಂಗ,
ಇಷ್ಟನ್ನು ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ನೀಟಾಗಿ ಚೆನ್ನಾಗಿ ಇದನ್ನ ಫ್ರೈ ಮಾಡಬೇಕು. ಈಗ ನೋಡ್ರಿ ಚಿಕನ್ ನೀರು ಎಷ್ಟು ಬಿಟ್ಟಿದೆ ಅಂತ. ನೋಡ್ರಿ ನೀರೇ ಹಾಕಿಲ್ಲ ನಾನು, ನೀರೇ ಹಾಕಿಲ್ಲ ನೋಡ್ರಿ, ನೀರು ಬಿಟ್ಕೊಂಡೈತೆ. ಮತ್ತೆ ಮುಚ್ಚಿಬಿಡ್ತೀನಿ ಹಂಗೆ ಮಸಾಲೆಗೆ ರೆಡಿ ಮಾಡ್ಕೊಬೇಕು ಇವಾಗ. ಗೈಸ್ ನೋಡಿ, ಇದನ್ನ ನೀಟಾಗಿ ಕೆಂಪಾಳ ಹುರ್ಕೋಬೇಕು ಗೈಸ್. ಕೆಂಪಾಳ ಹುರಿಕತಾ ಇದೀನಿ ನಾನು, ಹುರ್ಕೋತಾ ಇದೀನಿ ನಾನು. ಸಾಕಲ್ಲ, ಈ ಕಡೆ ಬಾ, ನಿಮಿಷ ಆಯ್ತಾಗ ಹಿಡ್ಕೊ. ನೋಡ್ರಿ ಇದು ಅರ್ಧ ಬರ್ಧ ಈ ತರ ಆಗದಾಗ, ಇದು ಅರ್ಧ ಬರ್ಧ ಆಗೈತೆ. ಆವಾಗ ಒಂದ್ ಪುದೀನ, ಒಂದ್ ಸ್ವಲ್ಪ ಕೊತ್ತಂಬರಿ ಇದನ್ನ ಎಲ್ಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಹುರ್ಕೋಬೇಕು ನೀಟಾಗಿ. ಸ್ವಲ್ಪ ಕಾಯಿ ತಗೊಂಡಿದ್ದೀನಿ, ಆ ಕಾಯಿನೂ ಇದಕ್ಕೆ ಹಾಕ್ಬಿಡ್ಬೇಕು. ಇದು ನೋಡ್ರಿ ಕಾಯಿ ಹಾಕಿದ್ವಾ, ಕಾಯಿ ಹಾಕಿ ಒಂಚೂರು ಹಿಂಗೆ ಬಾಡಿಸ್ಬಿಟ್ಟು ಸ್ಟವ್ ಆಫ್ ಮಾಡೋದು. ಇದು ಮಸಾಲೆ ರೆಡಿ ಆಯ್ತು. ಫ್ಯಾನ್ ಗಾಳಿಗೆ ಇಟ್ಬಿಡ್ತೀನಿ ನೋಡ್ರಿ. ಇವಾಗ ಇಷ್ಟೈತೆ ನೀರು, ಇಷ್ಟು ನೀರಿಗೆ ಅದೇ ಅವಾಗಲೇ ಶುಂಠಿ ಬೆಳ್ಳುಳ್ಳಿ ರುಬ್ಬಿದ್ನಲ್ಲ, ಅದು ಸ್ವಲ್ಪ ನೀರು ಹಾಕ್ತೀನಿ. ಕೆಲವೊಂದೊಂದು ಕೋಳಿ ನೀರು ಕುಡ್ದಿರಲ್ಲ ಗೈಸ್, ಅದಕ್ಕೋಸ್ಕರ ಸ್ವಲ್ಪ ಇವ್ರು ನೀರು ಹಾಕ್ತಾರೆ. ಎಲ್ಲಾ ಕೋಳಿನೂ ಕುಡ್ದಿರುತ್ತೆ, ಸ್ವಲ್ಪ ಇನ್ನೂ ಸ್ವಲ್ಪ ಕುಣ್ಕೊಳ್ಳಿ ಅಂತ ಅಷ್ಟೇ. ಇನ್ನು ಸ್ವಲ್ಪ ಚೆನ್ನಾಗಿ ಒಂದು ಹದವಾಗಿ ಬರಲಿ. ಆಮೇಲೆ ಮಸಾಲೆ ಹಾಕಿದಾಗ ಜಾಸ್ತಿ ಬೇಯಿಸಬಾರ್ದು. ಮಸಾಲೆ ಹಾಕಿದ್ಮೇಲೆ ಮಸಾಲೆ ಜಾಸ್ತಿ ಬೆಂದರೆ ಸಾರು ಟೇಸ್ಟ್ ಇರಲ್ಲ. ಇಷ್ಟೇ, ಮಸಾಲೆ ರುಬ್ಕೋಬೇಕು ಇವಾಗ. ಈಗ ಇದನ್ನ ಬಿಸಿ ಆರಿಸಿದ್ದೀನಿ. ಬಿಸಿ ಇದ್ದಾಗ ಹಾಕಿದ್ರೆ ಸುಮ್ಮನೆ ನಮಗೂ ಮಿಕ್ಸಿನೂ ವೇಸ್ಟ್ ಮಿಕ್ಸಿನೂ ಹೋಗ್ಬಿಡುತ್ತೆ. ಯಾಕೆ ಒಂದು 5 ನಿಮಿಷ ಫ್ಯಾನ್ ಗಾಳಿಗೆ ಆರಿಸ್ಬಿಟ್ಟು ಬೇಗ ಬೇಗ ಆಗ್ಬೇಕಲ್ವಾ. ನೋಡ್ರಿ ಒಂದೆರಡು ಮೆಣಸು ಹಾಕ್ತೀನಿ ನೋಡ್ರಿ. ಇಷ್ಟು ಮೆಣಸು, ಅದೇ ಒಂದು ಸ್ವಲ್ಪ ಚುಂಗ್ ಬರಬಾರ್ದು ಅಂತ ಮೆಣಸು, ಒಂದು ಸ್ವಲ್ಪ ಕಡಲೆ, ಇಷ್ಟೇ. ಸ್ವಲ್ಪ ನೀರು ಹಾಕ್ಬಿಟ್ಟು, ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಇದನ್ನ. ಫಸ್ಟ್ ನೀರು ಜಾಸ್ತಿ ಹಾಕ್ಬಾರ್ದು. ಕಾಯಿ ಕಡಲೆ ಎಲ್ಲ ಚೆನ್ನಾಗಿ ನುಣ್ಣಗಾದ್ಮೇಲೆ ಹಾಕಿದ್ರೆ ಬೇಗ ಆಗುತ್ತೆ. ಟೊಮೊಟೊ ಎಲ್ಲ ಹಾಕಲ್ಲ ನಾನು. ಇವಾಗ ನೋಡಿ ಖಾರದ ಪುಡಿ ಹಾಕ್ತಾ ಇದ್ದೀನಿ, ಮೆಣಸಿನ್ಕಾಯಿ ಪೌಡ್ರು. ಖಾರ ಎಷ್ಟು ಬೇಕೋ ಅಷ್ಟು. ನಾನು 1 ಸ್ಪೂನ್ ಮೇಲೆ ಇಷ್ಟೇ ಹಾಕೋದು. ಈಗ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ ಮನೇಲಿ ಇರಲಿಲ್ಲ, ಅಂಗಡಿದು ನಮಗೆ ಸೆಟ್ ಆಗಲ್ಲ, ಅದಕ್ಕೆ ಮಿಕ್ಸಿ ಒಳಗಡೆ ನಾನೇ ಒಂದು ಸ್ವಲ್ಪ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ ಮಾಡಬೇಕು, 1 ಸ್ಪೂನ್ ಹಾಕಿದ್ದೀನಿ. ಎರಡು ಸ್ಪೂನ್ ಮೇಲೆ ಒಂದು ಸ್ವಲ್ಪ ಅಷ್ಟೇ. ನೋಡ್ರಿ ಇದಾಗೈತೆ, ಸಾಕು ಇಷ್ಟು ನುಣ್ಣಗಾದ್ರೆ. ಅದೇ ಮಾಮೂಲಿ ಕ್ಯಾಪ್ ತೊಳೆದ್ಬಿಟ್ಟು ಅದು ನೀರು ಹಾಕ್ಕೊಂಡು ನೋಡ್ರಿ ಈ ಥರ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ನೋಡಿ ಪ್ಲೇಟ್ ತೆಗೆದು ಖಾರ ಹಾಕ್ಬೇಕು. ನೋಡ್ರಿ ಇದು ಅರ್ಧ ಬರ್ಧ ಬೆಂದೋಗೈತೆ ಆಗಲಿ. ನೋಡ್ರಿ ಅರ್ಧ ಬರ್ಧ ಬೆಂದೈತೆ. ಇವಾಗ ಮಸಾಲೆ ರುಬ್ಕೊಂಡಿರೋ ಮಸಾಲೆನ, ಧನಿಯಾ ಪುಡಿ, ಮೆಣಸಿನ್ಕಾಯಿ ಅವೆಲ್ಲ ಹಾಕಿ, ಕಾಯಿ ಅವೆಲ್ಲ ಹಾಕಿ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕೋದು. ಹಾಕ್ಬಿಟ್ಟು ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡೋದು.
ಸ್ವಲ್ಪ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಳ್ಳೋದು. ಇವಾಗ ಮುದ್ದೆಗೆ ಎಷ್ಟು ನೀರು ಬೇಕೋ ಅಷ್ಟು. ಇಷ್ಟು ನೀರು ಹಾಕಿದ್ದೀನಲ್ವಾ, ನೀರು ಹಾಕ್ಬಿಟ್ಟು ಎಲ್ಲ ನೀಟಾಗೆ ಮಿಕ್ಸ್ ಮಾಡ್ಬೇಕು ಈ ಥರ ಎಲ್ಲ. ನೋಡು ನಮ್ಗೆ ಎಷ್ಟು ನೀರು ಬೇಕು, ಇಲ್ಲಿ ನಮ್ಗೆ ಎಷ್ಟು ನೀರು ಬೇಕು ನೋಡು. ನನಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಸಾರು ಮುದ್ದೆಗಲ್ವಾ, ನೋಡು ತೆಳ್ಳಗೆ ಬೇಕು. ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ. ಈ ಸಾಂಬಾರು ಇನ್ನೊಂದು ಏನು ಗೊತ್ತಾ, ತೆಳ್ಳಗಿದ್ರೇ ಟೇಸ್ಟ್ ಜಾಸ್ತಿ. ನಾಟಿ ಕೋಳಿ ಸಾಂಬಾರು ಥರ ಇರುತ್ತೆ ಇದು, ಚೆನ್ನಾಗಿರುತ್ತೆ. ಮೊಟ್ಟೆ ಚೀಲ ಎಲ್ಲ ಬರುತ್ತಲ್ಲ, ತಿರುವಾಗ ಹಾಕ್ಬಾರ್ದು. ಇವಾಗ ನೋಡ್ರಿ ಸಾರೆಲ್ಲ ರೆಡಿ ಇದೆ, ಕೂಗಿಸ್ಕೊಳ್ಳುವಾಗ ಇದೆಲ್ಲ ಹಾಕ್ಬೇಕು. ಇಲ್ಲ ತೋರಿಸಿಲ್ಲ, ಅದು ಹಾಕ್ಬಿಟ್ಟು ನೋಡ್ರಿ ಈ ಥರ ಸುಮ್ಮನೆ ಈ ಥರ ಮಾಡಿಬಿಟ್ಟು ಇಟ್ಬಿಡೋದು, ಕ್ಯಾಪ್ ಹಾಕೋದು. ನೋಡ್ರಿ ಕ್ಯಾಪು ಇದಿಲ್ಲ ಅಂತ ತಿಳ್ಕೊಬೇಡಿ, ಬಿಸಿಗೆ ಬಿದ್ದೋಗ್ಬಿಟ್ಟೈತೆ. ನೋಡ್ರಿ ಕ್ಯಾಪ್ ಹಾಕೋದು ಅಷ್ಟೇ, 2 ಸಾಕು. ಓಪನ್ ಮಾಡ್ತೀನಿ ಇವಾಗ ಒಂದ್ಸಲ. ನೋಡಿ ಈಗ ಸಾಂಬಾರು ಆಗಿದೆ, ಓಪನ್ ಮಾಡ್ತೀನಿ ನೋಡಿ. ನಾನು ಎಣ್ಣೆ ಏನು ಜಾಸ್ತಿ ಹಾಕೇ ಇಲ್ಲ, ಆದರೂ ಎಣ್ಣೆ ಥರ ಬಿಟ್ಕೊಂಡೈತೆ. ಇದು ನಾಟಿ ಕೋಳಿ ಸಾರು ಥರ, ಫಾರಂ ಕೋಳಿ ಅಲ್ವಾ. ನೋಡ್ರಿ ಇಷ್ಟು ಎಳ್ಳಿಗೆ ಇಷ್ಟೇ ನೋಡಿ ಮುದ್ದೆಗೆ. ಕುಕ್ಕರ್ ಬೇಕಾದರೆ ಇನ್ನೊಂದ್ಸತಿ ಮಳ್ಳಿಸ್ಕೋಬೋದು, ಕ್ಯಾಪ್ ತೆಗೆದ್ಮೇಲೆ ಒಂಚೂರು ಮಳ್ಳಿಸ್ಕೊಳಂಗಿದ್ರೆ ಮಳ್ಳಿಸ್ಕೋಬೋದು ನೋಡಿ. ಸ್ಮೆಲ್ ಘಮ 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 ಅಂತ ಐತಲ್ಲ ಗೈಸ್. ಇವಾಗ ನಮ್ಮಮ್ಮ ಮುದ್ದೆ ಮತ್ತೆ ಸಾಂಬಾರ್, ಚಿಕನ್ ಸಾಂಬಾರ್ ಕೊಟ್ಟಿದ್ದಾರೆ ತಿನ್ಲಿಕ್ಕೆ. ಸೊ ನೀವು ಮನೇಲಿ ಇದಾಗ ಟ್ರೈ ಮಾಡಿ ನೋಡಿ, ಈ ತರ ಸಖತ್ ಈಸಿ ರೆಸಿಪಿ, ಚೆನ್ನಾಗಿದೆ. ಯಾಪ ಹೇಳಿ ನೀನೆ. ಅನ್ನ ಸಾಂಬಾರ್ ಮುದ್ದೆ ರೆಡಿ. ಊಟ ಸಾಂಬಾರು ಊಟ ಮಾಡಿ, ಮಾಡ್ಕೊಂಡು ಊಟ ಮಾಡಿ, ಚೆನ್ನಾಗಿರುತ್ತೆ. ಇಡ್ಲಿ ಅಂತೂ ಮಾಡ್ಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಡ್ಲಿ ಬನ್ನು ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಒಂದ್ಸತಿ ಬೇಕಾದ್ರೆ. ಬನ್ನಲ್ಲ ಗೈಸ್, ಬ್ರೆಡ್ ಅಲ್ಲಿ ತೆಳ್ಳು ಸಾಯಿರು ಇರುತ್ತಲ್ಲ, ಬ್ರೆಡ್ನ ಡಿಪ್ ಮಾಡ್ಕೊಂಡು ತಿನ್ನಿ, ಟ್ರೈ ಮಾಡಿ ಗೈಸ್. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನಾಳೆ ವಿಡಿಯೋದಲ್ಲಿ ಗೈಸ್.